ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನೆಲ್ಗೆ ಎಲ್ರಿಗೂ ಕೂಡ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಲೀನಿಯರ್ ರಿಗ್ರೆಷನ್ ಪ್ರಾಬ್ಲಮ್ ಯೂಸಿಂಗ್ ದ ಮ್ಯಾಟ್ರಿಕ್ಸ್ ಮೆಥಡ್ ಅನ್ನ ಸಾಲ್ವ್ ಮಾಡ್ತಾ ಹೋಗೋಣ. ಸೊ ಇವಾಗ ಫಸ್ಟ್ ನಮಗೆ ಒಂದು ಟೇಬಲ್ ಅನ್ನ ಕೊಟ್ಟಿದ್ದಾರೆ. XI ರೆಪ್ರೆಸೆಂಟ್ ದ ವೀಕ್ ಮತ್ತೆ YI ರೆಪ್ರೆಸೆಂಟ್ ದ ಸೇಲ್ಸ್. ಸರಿನಾ? ಆ ವೀಕ್ ಅಲ್ಲಿ ಎಷ್ಟು ಸೇಲ್ ಆಗಿದೆ ಅಂತ ಇನ್ ಥೌಸಂಡ್ಸ್ ರೆಪ್ರೆಸೆಂಟ್ ಮಾಡ್ತಾ ಇದೆ. ಅವ್ರು ಏನ್ ಹೇಳ್ತಾ ಇದ್ದಾರೆ, ಪ್ರಿಡಿಕ್ಟ್ ದ 5th ವೀಕ್ ಸೇಲ್ಸ್. ಸೊ ಈಗ ಸ್ಟೆಪ್ ಬೈ ಸ್ಟೆಪ್ ಹೋಗೋಣ. ಸ್ಟೆಪ್ ನಂಬರ್ 1. ಸೊ ಸ್ಟೆಪ್ ನಂಬರ್ 1 ಅಲ್ಲಿ ಏನ್ ಮಾಡಬೇಕು, ನಾವು ಮ್ಯಾಟ್ರಿಕ್ಸ್ ಅನ್ನ ಕನ್ಸ್ಟ್ರಕ್ಟ್ ಮಾಡ್ಕೋಬೇಕು. ಸೊ ಕನ್ಸ್ಟ್ರಕ್ಷನ್ ಆಫ್ ದಿ ಮ್ಯಾಟ್ರಿಕ್ಸ್ ಅಂತ ಬರೀತೀನಿ. ಸರಿನಾ? ಸೊ ಮ್ಯಾಟ್ರಿಕ್ಸ್ ಅನ್ನ ಕನ್ಸ್ಟ್ರಕ್ಟ್ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ಈ ಎರಡರಲ್ಲಿ ಯಾವುದು ಡಿಪೆಂಡೆಂಟ್ ಯಾವುದು ಇಂಡಿಪೆಂಡೆಂಟ್ ಅಂತ ನನಗೆ ಗೊತ್ತಾಗಬೇಕು. ನೋಡಿ, ಇಲ್ಲಿ XI ವೀಕ್, ಸೊ ಇಟ್ ಈಸ್ ಇಂಡಿಪೆಂಡೆಂಟ್. ನೆಕ್ಸ್ಟ್ YI ಈ ಸೇಲ್ಸ್ ಏನಾಗ್ತಾ ಇದೆ ಆ ವೀಕ್ ಮೇಲೆ. ನೋಡಿ, ಇಲ್ಲಿ ಇದೇನಿದೆ ಇದು ಮೊದಲನೇ ವೀಕ್ದು, ಇದೇನಿದೆ ಇದು 2ನೇ ವೀಕ್ದು, ಇದೇನಿದೆ ಇದು 3ನೇ ವೀಕ್ದು. ಆ ವೀಕ್ದು ಕೊಟ್ಟಿರೋದ್ರಿಂದ ಈ YI ಈಸ್ ಡಿಪೆಂಡಿಂಗ್ ಆನ್ XI. ಸೊ YI ಇಸ್ ದ ಡಿಪೆಂಡೆಂಟ್ ಮತ್ತೆ XI ಇಸ್ ದ ಇಂಡಿಪೆಂಡೆಂಟ್ ಅಂತ ಬರ್ಕೋಬಹುದು. ಸೊ ಇವಾಗ ಫಸ್ಟ್ XI ಈಸ್ ಇಂಡಿಪೆಂಡೆಂಟ್. ಸೊ ಅದ್ರದ್ದು ಟ್ರಾನ್ಸ್ಪೋಸ್ ತರ ಬರ್ಕೊಂತೀನಿ. X ಟ್ರಾನ್ಸ್ಪೋಸ್ ವಿಲ್ ಬಿ ಈಕ್ವಲ್ ಟು, ಯಾವ ರೀತಿ ಬರ್ಕೊಳ್ಳೋದು, ಸಿಂಪಲ್ 1 2 3 4 ಇದೆಯಲ್ಲ, ಅದನ್ನ ರೋ ವೈಸ್ ಬರ್ಕೊಳ್ಳಿ. 1 2 3 4. ಸೇಮ್ ಪ್ರೊಸೀಜರ್ ಅನ್ನ YI ಗೂ ಕೂಡ ಯೂಸ್ ಮಾಡಬೇಕು. ಬಟ್ YI ಈಸ್ ಡಿಪೆಂಡೆಂಟ್. YI ಈಸ್ ಡಿಪೆಂಡೆಂಟ್. Y ಟ್ರಾನ್ಸ್ಪೋಸ್ ವಿಲ್ ಬಿ ಈಕ್ವಲ್ ಟು, ಯಾವ ರೀತಿ ಬರೀತೀರಾ, 1 3 4 8 ಇರೋದನ್ನ ರೋ ವೈಸ್ ಬರೀರಿ. 1 3 4 8. ಈಗ X will be equal to, ಮ್ಯಾಟ್ರಿಕ್ಸ್ ಫಾರ್ಮ್ಯಾಟಿಗೆ ಬರೀತಾ ಇರೋದು. ಸೊ X will be equal to ಮತ್ತೆ Y will be equal to. ಸೊ Y ಅನ್ನ ಯಾವ ರೀತಿ ಬರೆಯೋದು, ಇದು Y ಟ್ರಾನ್ಸ್ಪೋಸ್. ಸೊ ಟ್ರಾನ್ಸ್ಪೋಸ್ ಅಂದ್ರೆ ರೋ ಅಲ್ಲಿ. ಸೊ ಟ್ರಾನ್ಸ್ಪೋಸ್ ರೋ ಅಲ್ಲಿ ಇದೆ ಅಂತಂದ್ರೆ ಅದನ್ನ ಮಾಮೂಲಿ ಮಾಡಬೇಕು ಅಂತಂದ್ರೆ ಉಲ್ಟಾ ಬರಿಬೇಕು, ಕಾಲಮ್ ಅಷ್ಟೇ. ಏನು, ಈಗ ಟ್ರಾನ್ಸ್ಪೋಸ್ ಅಂತ ಅಂದ್ರೆ ರೋ ಇದ್ರೆ ಕಾಲಮ್ ಆಗುತ್ತೆ, ಕಾಲಮ್ ಇದ್ರೆ ರೋ ಆಗುತ್ತೆ. ಸೊ ಅದ್ರ ಉಲ್ಟಾ ಏನಾಯ್ತು, ಇದು ರೋ ಇತ್ತು, ಇದು ಕಾಲಮ್ ಆಯ್ತು ಅಷ್ಟೇ. Y ನೆಕ್ಸ್ಟ್ X ವ್ಯಾಲ್ಯೂ ಬರಿಬೇಕಾದ್ರೆ ಇನ್ನೊಂದು ನೆನಪಿರ್ಲಿ, 1 1 1 1 ಅಂತ ಬರ್ಕೋಬೇಕು. ಸರಿನಾ? ಯಾವುದು ಇಂಡಿಪೆಂಡೆಂಟ್ ಅನ್ನ ನೀವು ಈ ಜಾಗದಲ್ಲಿ ತಗೋಬೇಕು. ಸೊ 1 1 1 ಅಂತ ಬರೆದ್ಬಿಟ್ಟು ಅದ್ರದ್ದು ವ್ಯಾಲ್ಯೂ ಬರಿಬೇಕು. 1 2 3 4 ಅಂತ, ಯಾವುದಕ್ಕೆ, ಇಂಡಿಪೆಂಡೆಂಟ್ಗೆ. ನೆಕ್ಸ್ಟ್ ಡಿಪೆಂಡೆಂಟ್ಗೆ ಏನ್ ಮಾಡಬೇಕು, ಕೇವಲ ಅದನ್ನ ಮಾತ್ರ ಬರ್ಕೋಬೇಕು. ಇಂಡಿಪೆಂಡೆಂಟ್ಗೆ 1 1 1 1 ಬರ್ಕೋಬೇಕು, ಡಿಪೆಂಡೆಂಟ್ಗೆ ಇಷ್ಟನ್ನ ಮಾತ್ರ ಬರ್ಕೋಬೇಕು. ಸೊ ಇವಾಗ ಸ್ಟೆಪ್ ನಂಬರ್ 2 ಹೋಗೋಣ. ಸ್ಟೆಪ್ ನಂಬರ್ 2 ಇಲ್ಲಿ ನಾವು ರಿಗ್ರೆಷನ್ ಫಾರ್ಮುಲಾನ ಅಪ್ಲೈ ಮಾಡ್ತಾ ಹೋಗೋಣ. ಸೊ ರಿಗ್ರೆಷನ್ ಫಾರ್ಮುಲಾ ಏನು, A ವಿಲ್ ಬಿ ಈಕ್ವಲ್ ಟು X ಟ್ರಾನ್ಸ್ಪೋಸ್ ಇಂಟು X ಹೋಲ್ ಇನ್ವರ್ಸ್ ಇಂಟು X ಟ್ರಾನ್ಸ್ಪೋಸ್ ಇಂಟು Y. ಸರಿನಾ? ಸೊ ಏನು, X ಟ್ರಾನ್ಸ್ಪೋಸ್ ಇಂಟು X ಹೋಲ್ ಇನ್ವರ್ಸ್ ಇಂಟು X ಟ್ರಾನ್ಸ್ಪೋಸ್ ಇಂಟು Y. ಸರಿನಾ? ಫಸ್ಟ್ ಈ ಬ್ರಾಕೆಟ್ ಒಳಗಡೆ ಇರೋದನ್ನ ಸಾಲ್ವ್ ಮಾಡ್ಕೊಳ್ಳೋಣ. ನಾನು ಇಲ್ಲಿ ಬರಿತಾ ಹೋಗ್ತೀನಿ, ಜಾಗ ಜಾಸ್ತಿ ಬೇಕಾಗ್ತದೆ ಅದಕ್ಕೋಸ್ಕರ. ಸರಿನಾ? ಸೊ ಇವಾಗ X ಟ್ರಾನ್ಸ್ಪೋಸ್ ಇಂಟು X. ಸೊ X ವ್ಯಾಲ್ಯೂ ಗೊತ್ತಿದೆ, ಟ್ರಾನ್ಸ್ಪೋಸ್ ಅಂದ್ರೇನು, ಕಾಲಮ್ ತರ ಇರೋದೆಲ್ಲ ರೋ ಆಗೋಗ್ಬಿಡುತ್ತೆ ಅಷ್ಟೇ. ಸೊ ಇವಾಗ X ಟ್ರಾನ್ಸ್ಪೋಸ್ ಇಂಟು X ಅನ್ನ ಕಂಡುಹಿಡಿತಾ ಇದ್ದೀನಿ. X ಟ್ರಾನ್ಸ್ಪೋಸ್ ವ್ಯಾಲ್ಯೂ ಏನಾಗುತ್ತೆ, ಕಾಲಮ್ ತರ ಇರೋದೆಲ್ಲ ರೋ ಆಗುತ್ತೆ. 1 1 1 1. ನೆಕ್ಸ್ಟ್ 1 2 3 4. ಸರಿನಾ? ನೆಕ್ಸ್ಟ್ X ವ್ಯಾಲ್ಯೂ ಏನಾಗುತ್ತೆ, X ವ್ಯಾಲ್ಯೂ ಸೇಮ್ ಯಾವ ತರ ಇದೆ ಅದೇ ರೀತಿ 1 1 1 1 1 2 3 4. ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಗೊತ್ತಲ್ವಾ ಯಾವ ರೀತಿ, ಫಸ್ಟ್ ಮೊದಲನೇ ರೋ ಮೊದಲನೇ ಕಾಲಮ್ ಅನ್ನ ಮಲ್ಟಿಪ್ಲೈ ಮಾಡ್ಬೇಕು. ವ್ಯಾಲ್ಯೂ ಏನಾಗುತ್ತೆ, 1 ಇಂಟು 1 1 ಆಗುತ್ತೆ, ಪ್ಲಸ್ 1 ಇಂಟು 1 1 ಆಗುತ್ತೆ, ಪ್ಲಸ್ 1 ಇಂಟು 1 1 ಪ್ಲಸ್ 1 ಇಂಟು 1 1. ನೆಕ್ಸ್ಟ್ ಅದೇ ರೋ ಅನ್ನ ಎರಡನೇ ಕಾಲಮ್ಗೆ ಮಲ್ಟಿಪ್ಲೈ ಮಾಡಿ. 1 ಇಂಟು 1 ಏನಾಗುತ್ತೆ 1, ಪ್ಲಸ್ 1 ಇಂಟು 2 ವಿಲ್ ಬಿ 2, ಪ್ಲಸ್ 1 ಇಂಟು 3 ವಿಲ್ ಬಿ 3, ಪ್ಲಸ್ 1 ಇಂಟು 4 ವಿಲ್ ಬಿ 4. ನೆಕ್ಸ್ಟ್ ಇಲ್ಲಿ ಬನ್ನಿ, ಎರಡನೇ ರೋ ಮೊದಲನೇ ಕಾಲಮ್, ಎರಡನೇ ರೋ ಮೊದಲನೇ ಕಾಲಮ್. ಸೊ 1 1 1 ಪ್ಲಸ್ 2 1 2 ಪ್ಲಸ್ 3 1 3 ಪ್ಲಸ್ 4 1 4. ನೆಕ್ಸ್ಟ್ ಎರಡನೇ ಕಾಲಮ್ ಅನ್ನ ಮಲ್ಟಿಪ್ಲೈ ಮಾಡೋಣ ಅದೇ ರೋಗೆ. 1 ಇಂಟು 1 ವಿಲ್ ಬಿ 1, ಪ್ಲಸ್ 2 ಇಂಟು 2 ವಿಲ್ ಬಿ 4, ಪ್ಲಸ್ 3 3 9 ಪ್ಲಸ್ 4 4 16. ಸೊ ಸಿಂಪ್ಲಿಫೈಡ್ ವ್ಯಾಲ್ಯೂ ಏನು ಬರುತ್ತೆ ನಮಗೆ, 1 ಪ್ಲಸ್ 1 ಪ್ಲಸ್ 1 ಪ್ಲಸ್ 1 ವಿಲ್ ಬಿ 4. 4 3 7 7 2 9 10. ಸೊ ಇಲ್ಲೂ ಕೂಡ 10 ಬರುತ್ತೆ. ನೆಕ್ಸ್ಟ್ 4 ಪ್ಲಸ್ 1 5 5 ಪ್ಲಸ್ 9 ಏನಾಯಿತು 14 14 ಪ್ಲಸ್ 16 ಅಂತ ಅಂದರೆ 30. ಸೊ ಈಗ X ಟ್ರಾನ್ಸ್ಪೋಸ್ ಇಂಟು X ವ್ಯಾಲ್ಯೂ ಗೊತ್ತಾಗಿದೆ. ಸೊ ಇದ್ರದ್ದು ಇನ್ವರ್ಸ್ ಅನ್ನ ಕಂಡುಹಿಡಿಬೇಕು. X ಟ್ರಾನ್ಸ್ಪೋಸ್ ಇಂಟು X ಹೋಲ್ ಇನ್ವರ್ಸ್ ಅನ್ನ ಕಂಡುಹಿಡಿಬೇಕು. ಆಮೇಲೆ ಅದಕ್ಕೆ X ಟ್ರಾನ್ಸ್ಪೋಸ್ ಅನ್ನ ಮಲ್ಟಿಪ್ಲೈ ಮಾಡಿ, ಆಮೇಲೆ ಅದಕ್ಕೆ Y ಅನ್ನ ಮಲ್ಟಿಪ್ಲೈ ಮಾಡ್ಬೇಕು. ಸೊ ಈ ರೀತಿ ಒಂದ್ ಸ್ವಲ್ಪ ಕಾಂಪ್ಲೆಕ್ಸ್ ಅನ್ಸುತ್ತೆ, ಏನ್ ಕಾಂಪ್ಲೆಕ್ಸ್ ಅಲ್ಲ.
ಸೊ ಇವಾಗ ಎಕ್ಸ್ ಟ್ರಾನ್ಸ್ಪೋಸ್ ಇಂಟು ಎಕ್ಸ್ದು ಇನ್ವರ್ಸ್ ವ್ಯಾಲ್ಯೂನ ಯಾವ ರೀತಿ ಕಂಡುಹಿಡಿಯೋದು? ವೆರಿ ಸಿಂಪಲ್. ನೋಡಿ, ಇವಾಗ ಫಸ್ಟ್ ಕೋಫ್ಯಾಕ್ಟರ್ಸ್ ಅನ್ನ ಬರ್ಕೊಳ್ಳೋಣ. ಕೋಫ್ಯಾಕ್ಟರ್ಸ್ ಅಂತ ಅಂದ್ರೆ ಏನು ನೋಡಿ, ಇವಾಗ 4 ಮೊದಲನೇ ಎಲಿಮೆಂಟ್. ಸೊ ಅದು ಇರುವಂತ ರೋ ಮತ್ತೆ ಕಾಲಮ್ ಅನ್ನ ಮುಚ್ಕೊಳ್ಳಿ. ಸೊ ಅದಿರುವಂತ ರೋ ಕಾಲಮ್ ಅನ್ನ ಮುಚ್ಕೊಂಡ್ರೆ ಏನ್ ಉಳ್ಕೊಂತು? 30 ಮಾತ್ರ ಉಳ್ಕೊಂತು. ಸೊ ಅದನ್ನ ಬರ್ಕೊಳ್ಳಿ 30. ಸರಿನಾ? ನೆಕ್ಸ್ಟ್ ಇವಾಗ ಎರಡನೇ ಎಲಿಮೆಂಟ್ ಯಾವುದು? 10. ಸೊ ಇವಾಗ ಆ ಒಂದು ರೋ ಮತ್ತೆ ಕಾಲಮ್ ಅನ್ನ ಮುಚ್ಕೊಳ್ಳಿ. ಸೊ ಏನ್ ಉಳ್ಕೊಂತು? 10 ಉಳ್ಕೊಂತು. ಇದೇ ರೀತಿ ಈ ವ್ಯಾಲ್ಯೂನ ತಗೊಂಡ್ರೆ ರೆಫರೆನ್ಸ್ ಆಗಿ ಅದರ ರೋ ಆ ಕಾಲಮ್ ಅನ್ನು ಮುಚ್ಕೊಂಡ್ರೆ 10 ಉಳ್ಕೊಳುತ್ತೆ. ನೆಕ್ಸ್ಟ್ ಇದು 30. ಸೊ ಅದರ ರೋ ಮತ್ತೆ ಕಾಲಮ್ ಅನ್ನು ಮುಚ್ಕೊಂಡ್ರೆ ಏನು ಉಳ್ಕೊಂತು? 4 ಉಳ್ಕೊಂತು. ಸೊ 4 ಅನ್ನ ಬರಿಬೇಕು. ಇನ್ನೊಂದು ಏನು ಅಂತಂದ್ರೆ ಡಯಾಗ್ನಲ್ ಎಲಿಮೆಂಟ್ಸ್ ಯಾವ ರೀತಿ ಇದಾವೆ ಅದೇ ರೀತಿ ಉಳ್ಕೊಂತವೆ. ಪ್ಲಸ್ ಇದ್ರೆ ಪ್ಲಸ್, ಮೈನಸ್ ಇದ್ರೆ ಮೈನಸ್. ಬಟ್ ಇಲ್ಲೇನಾಗುತ್ತೆ ಅಂತಂದ್ರೆ ಇನ್ನು ಉಳಿದಿರ್ತಾವಲ್ಲ ಅವುಗಳದ್ದು ಸೈನ್ ಚೇಂಜ್ ಆಗುತ್ತೆ. ಪ್ಲಸ್ ಇದ್ರೆ ಮೈನಸ್ ಆಗುತ್ತೆ, ಮೈನಸ್ ಇದ್ರೆ ಪ್ಲಸ್ ಆಗುತ್ತೆ. ಸರಿನಾ? ಕೋಫ್ಯಾಕ್ಟರ್ಸ್ ಬರೆಯೋದು ಗೊತ್ತಾಯ್ತಾ? ಯಾವ ರೀತಿ ಬರಿತೀವಿ? ಫಸ್ಟ್ ನಾವು ಯಾವ್ದೊಂದು ರೆಫರೆನ್ಸ್ ತಂತೀವಿ ಅದ್ರದ್ದು ಕಾಲಮ್ ಅದ್ರ ರೋ ಅನ್ನ ಬಿಟ್ಟು ಉಳಿದಿರೋದನ್ನ ಬರ್ಕೊಂತ ಹೋಗ್ತೀವಿ. ಸೊ ಬರ್ಕೊಂತ ಹೋದಾದ್ಮೇಲೆ ಸೈನ್ ಗಳನ್ನ ಚೇಂಜ್ ಮಾಡ್ತೀವಿ ಎಕ್ಸೆಪ್ಟ್ ದ ಡಯಾಗ್ನಲ್ ಎಲಿಮೆಂಟ್. ಸರಿನಾ? ಡಯಾಗ್ನಲ್ ಎಲಿಮೆಂಟ್ಸ್ ಏನೇನಿರುತ್ತೆ ಸೈನ್ ಅದೇ ಉಳ್ಕೊಳುತ್ತೆ. ಬಟ್ ಇಲ್ಲೇನ್ ಮಾಡ್ತೀವಿ ಅಂತಂದ್ರೆ ಸೈನ್ ಚೇಂಜ್ ಮಾಡ್ತೀವಿ. ಪ್ಲಸ್ ಇದ್ರೆ ಮೈನಸ್, ಮೈನಸ್ ಇದ್ರೆ ಪ್ಲಸ್. ಸೊ ಇವಾಗ ಕೋಫ್ಯಾಕ್ಟರ್ ಸಿಕ್ತು. ಇಷ್ಟೇನಾ ಆನ್ಸರ್? ನೋ. ಸೊ ಇಂಟು 1/, ಅಂತ ಅಂದ್ರೆ ಇದನ್ನ ಡಿವೈಡ್ ಮಾಡ್ಬೇಕು. ಇದೇನ್ ವ್ಯಾಲ್ಯೂ ಬಂದಿದೆ ಕೋಫ್ಯಾಕ್ಟರ್ ಮ್ಯಾಟ್ರಿಕ್ಸ್ ಅದನ್ನ ಡಿವೈಡ್ ಮಾಡ್ಬೇಕು. ಯಾವ್ದ್ರಿಂದ? ಡಿಟರ್ಮಿನೆಂಟ್ ಆಫ್ ದಿಸ್ ಮ್ಯಾಟ್ರಿಕ್ಸ್. ಡಿಟರ್ಮಿನೆಂಟ್ ಯಾವ ರೀತಿ ಕಂಡುಹಿಡಿಯೋದು? 2x2 ಮ್ಯಾಟ್ರಿಕ್ಸ್ ಇದ್ರೆ 4, 10 ಮತ್ತೆ 30 ಅಲ್ವಾ ಇರೋದು? ಕ್ರಾಸ್ ಮಲ್ಟಿಪ್ಲೈ ಮಾಡಿ. 4 ಇಂಟು 30 ಏನಾಗುತ್ತೆ? 120 ಮೈನಸ್ 10 ಇಂಟು 10 ಏನಾಗುತ್ತೆ? 100. ಸೊ 120 ಮೈನಸ್ 100 ಏನಾಯ್ತು? 20 ಆಯ್ತು. ಸೊ 20 ಈಸ್ ದ ಡಿಟರ್ಮಿನೆಂಟ್ ವ್ಯಾಲ್ಯೂ. 30/20, 30 ಡಿವೈಡೆಡ್ ಬೈ 20 ವ್ಯಾಲ್ಯೂ ಎಷ್ಟಾಯ್ತು? 1.5. 1.5. ನೆಕ್ಸ್ಟ್ ಮೈನಸ್ 10/20 ಏನಾಗುತ್ತೆ? ಮೈನಸ್ 0.5. ಮೈನಸ್ 10/20 ಮೈನಸ್ 0.5. 4/20, 4 ಡಿವೈಡೆಡ್ ಬೈ 20 0.2. ಸರಿನಾ? ಸೊ ಇವಾಗ ಎಕ್ಸ್ ಟ್ರಾನ್ಸ್ಪೋಸ್ ಇಂಟು ಎಕ್ಸ್ ಹೋಲ್ ಇನ್ವರ್ಸ್ ವ್ಯಾಲ್ಯೂ ಸಿಕ್ಕಿದೆ. ಇದಕ್ಕೆ ಏನ್ ಮಾಡಬೇಕು? ಫಾರ್ಮುಲಾ ಪ್ರಕಾರ ಎಕ್ಸ್ ಟ್ರಾನ್ಸ್ಪೋಸ್ ಅನ್ನ ಮತ್ತೆ ಮಲ್ಟಿಪ್ಲೈ ಮಾಡಬೇಕು. ಹೋಲ್ ಇನ್ವರ್ಸ್ ಇಂಟು ಎಕ್ಸ್ ಟ್ರಾನ್ಸ್ಪೋಸ್. ಎಕ್ಸ್ ಟ್ರಾನ್ಸ್ಪೋಸ್ ಇಂಟು ಎಕ್ಸ್ ಹೋಲ್ ಇನ್ವರ್ಸ್ ವ್ಯಾಲ್ಯೂ ಗೊತ್ತಿದೆ. ಫಸ್ಟ್ ಅದನ್ನು ಬರ್ಕೊಳ್ಳೋಣ. 1.5 ಮೈನಸ್ 0.5, 0.2 ಮೈನಸ್ 0.5 ಇಂಟು ಎಕ್ಸ್ ಟ್ರಾನ್ಸ್ಪೋಸ್ ವ್ಯಾಲ್ಯೂ. ಎಕ್ಸ್ ವ್ಯಾಲ್ಯೂ ಗೊತ್ತಿತ್ತು, ಇಲ್ಲಿ ಎಕ್ಸ್ ಟ್ರಾನ್ಸ್ಪೋಸ್ ಇಲ್ಲೇ ಬರ್ಕೊಂಡಿದೀವಿ ನೋಡಿ. ಅದೇ ವ್ಯಾಲ್ಯೂನ ಬರ್ಕೊಳ್ಳಿ. 1 1 1 1 1 2 3 4. ಸೊ ಇವಾಗ ಮಲ್ಟಿಪ್ಲೈ ಮಾಡೋದು ಗೊತ್ತಲ್ಲ ಯಾವ ರೀತಿ? ಮೊದಲನೇ ರೋ ಮೊದಲನೇ ಕಾಲಮ್ ಫಸ್ಟ್ ಮಲ್ಟಿಪ್ಲೈ ಮಾಡಬೇಕು. ಸೊ ವ್ಯಾಲ್ಯೂ ಏನಾಗುತ್ತೆ? 1.5 ಇಂಟು 1 ವಿಲ್ ಬಿ 1.5 ಮೈನಸ್ 0.5 ಇಂಟು 1 ಏನಾಗುತ್ತೆ? ಮೈನಸ್ 0.5 ಆಗುತ್ತೆ. ನೆಕ್ಸ್ಟ್ ಇದೇ ಒಂದು ರೋ ನೆಕ್ಸ್ಟ್ ಕಾಲಮ್ಗೆ ಹೋಗ್ಬೇಕು. 1.5 ಇಂಟು 1 ಏನಾಗುತ್ತೆ? 1.5 ಆಗುತ್ತೆ. 0.5 ಇಂಟು 2 ಮೈನಸ್ 1 ಆಗುತ್ತೆ. ನೆಕ್ಸ್ಟ್ ಮೂರನೇ ಕಾಲಮ್ಗೆ ಹೋಗೋಣ. 1.5 ಇಂಟು 1 ಏನಾಗುತ್ತೆ? 1.5. ನೆಕ್ಸ್ಟ್ 0.5 ಇಂಟು 3, 0.5 ಇಂಟು 3 ಎಷ್ಟಾಯ್ತು? 1.5 ಆಯಿತು. ಬಟ್ ಇಲ್ಲಿ ಮೈನಸ್ ಇದೆ, ಸೊ ಮೈನಸ್ 1.5. ನೆಕ್ಸ್ಟ್ ಇದೇ ರೋ ನೆಕ್ಸ್ಟ್ ಕಾಲಮ್ ಅನ್ನ ಮಲ್ಟಿಪ್ಲೈ ಮಾಡಿ. 1.5 ಇಂಟು 1 1.5 ಆಯಿತು. ನೆಕ್ಸ್ಟ್ 0.5 ಮೈನಸ್ 0.5 ಇಂಟು 4 ಏನಾಗುತ್ತೆ? ಮೈನಸ್ 2 ಆಗುತ್ತೆ. ಇವಾಗ 0. ನೆಕ್ಸ್ಟ್ ರೋಗೆ ಬರೋಣ. ಎರಡನೇ ರೋ ಮೊದಲನೇ ಕಾಲಮ್ ಮೈನಸ್ 0.5 ಇಂಟು 1 ಏನಾಗುತ್ತೆ? ಮೈನಸ್ 0.5. 0.2 ಇಂಟು 1 ಏನಾಗುತ್ತೆ? ಪ್ಲಸ್ 0.2 ಆಯಿತು. ಮೈನಸ್ 0.5 ಇಂಟು 1 ನೆಕ್ಸ್ಟ್ ರೋಗೆ ಹೋದಾಗ ನೆಕ್ಸ್ಟ್ ಕಾಲಮ್ಗೆ ಹೋದಾಗ ಮೈನಸ್ 0.5. 0.2 ಇಂಟು 2 ಏನಾಯಿತು? ಪ್ಲಸ್ 0.4 ಆಗುತ್ತೆ. ನೆಕ್ಸ್ಟ್ ಕಾಲಮ್ಗೆ ಹೋಗೋಣ. ಮೈನಸ್ 0.5 ಇಂಟು 1 ಏನಾಗುತ್ತೆ? ಮೈನಸ್ 0.5 ಪ್ಲಸ್ 0.2 ಇಂಟು 3 0.6 ಆಯಿತು. ನೆಕ್ಸ್ಟ್ ಮೈನಸ್ 0.5 ಇಂಟು 1 ವ್ಯಾಲ್ಯೂ ಏನಾಯಿತು? ಮೈನಸ್ 0.5 ಪ್ಲಸ್ 0.2 ಇಂಟು 4 0.8 ಆಗುತ್ತೆ. ಸೊ ಇದ್ರದ್ದು ಸಿಂಪ್ಲಿಫೈಡ್ ವ್ಯಾಲ್ಯೂನ ಬರ್ಕೊಳ್ಳಿ. ಈಗ ಲಾಸ್ಟ್ ಎಕ್ಸ್ ಟ್ರಾನ್ಸ್ಪೋಸ್ ಇಂಟು ಎಕ್ಸ್ ಹೋಲ್ ಇನ್ವರ್ಸ್ ಇಂಟು ಎಕ್ಸ್ ಟ್ರಾನ್ಸ್ಪೋಸ್ ವ್ಯಾಲ್ಯೂ ಸಿಕ್ಕಿದೆ. ಇದಕ್ಕೆ ನಾನು ವೈ ಅನ್ನ ಮಲ್ಟಿಪ್ಲೈ ಮಾಡಬೇಕು. ಲಾಸ್ಟ್ ಎಕ್ಸ್ ಟ್ರಾನ್ಸ್ಪೋಸ್ ಇಂಟು ಎಕ್ಸ್ ಹೋಲ್ ಇನ್ವರ್ಸ್ ಇಂಟು ಎಕ್ಸ್ ಟ್ರಾನ್ಸ್ಪೋಸ್ ಇಂಟು ವೈ. ಸೊ ಇದ್ರದ್ದು ವ್ಯಾಲ್ಯೂ ಏನಿದೆ? ಇಷ್ಟರದ್ದು ವ್ಯಾಲ್ಯೂ ಅಲ್ಲಿ ಗೊತ್ತಿದೆ ನಮಗೆ. 1 0.5 0 ಮೈನಸ್ 0.5 ಮೈನಸ್ 0.3 ಮೈನಸ್ 0.1 0.1 0.3. ಸೊ ಇದಕ್ಕೆ ಏನು ಮಾಡ್ಬೇಕು? ನೀವು ವೈ ಅನ್ನ ಮಲ್ಟಿಪ್ಲೈ ಮಾಡ್ಬೇಕು. ವೈ ಆಲ್ರೆಡಿ ನಮಗೆ ಗೊತ್ತಿತ್ತು. 1 3
4 ಮತ್ತೆ 8 ವೈ ವ್ಯಾಲ್ಯೂಸ್ ಇಷ್ಟೇ ಅಲ್ವಾ. ಸೊ ಮಲ್ಟಿಪ್ಲೈ ಮಾಡ್ಕೊಳ್ಳಿ. ನಾನು ಇದನ್ನು ಮಲ್ಟಿಪ್ಲೈ ಮಾಡ್ತೀನಿ ಅಂತಂದ್ರೆ ತುಂಬಾ ಲೆಂತಿ ಆಗ್ಬಿಡುತ್ತೆ ವಿಡಿಯೋ, ಅದಕ್ಕೋಸ್ಕರ ಮಲ್ಟಿಪ್ಲೈ ಮಾಡಲ್ಲ, ಸಿಂಪ್ಲಿಫೈಡ್ ಆನ್ಸರ್ ಬರೀರಿ. ಸೊ ಇವಾಗ ನನಗೆ ಫೈನಲ್ ಆನ್ಸರ್ ಬಂದಿದೆ. ಸೊ -1.5 ಇದೆಯಲ್ಲ, ಇದನ್ನ ನಾವು ಇಂಟರ್ಸೆಪ್ಟ್ ಅಂತ ಕರಿತೀವಿ, ಇಂಟರ್ಸೆಪ್ಟ್. ನೆಕ್ಸ್ಟ್ 2.2 ಇದೆಯಲ್ಲ, ಇದನ್ನ ಸ್ಲೋಪ್ ಅಂತ ಕರಿತೀವಿ, ಸರಿನಾ, ಸ್ಲೋಪ್. ಸೊ ಫೈನಲ್ ಲೀನಿಯರ್ ರಿಗ್ರೆಷನ್ ಇಂದು ಏನ್ ಈಕ್ವೇಶನ್ ಇದ್ದಿದ್ದು, ಲೀನಿಯರ್ ರಿಗ್ರೆಷನ್ ಈಕ್ವೇಶನ್. ಸೊ ಫೈನಲ್ ಲೀನಿಯರ್ ರಿಗ್ರೆಷನ್ ಈಕ್ವೇಶನ್ ಏನಿದ್ದು y is equal to a0 plus a1 into x, ಸರಿನಾ. ಸೊ a0 ಜಾಗಕ್ಕೆ ಏನ್ ತಗೋಬೇಕು, a0 ಜಾಗಕ್ಕೆ ಇಂಟರ್ಸೆಪ್ಟ್ ವ್ಯಾಲ್ಯೂ ತಗೋಬೇಕು, ದಟ್ ಈಸ್ -1.5 ಪ್ಲಸ್ a1 ಅಂತ ಅಂದ್ರೆ ಏನು, ಸ್ಲೋಪ್ ವ್ಯಾಲ್ಯೂ ತಗೋಬೇಕು 2.2. ಸೊ ಇವಾಗ x ಅಂತ ಅಂದ್ರೆ ಏನು ನೋಡಿ, ಅಲ್ಲಿ ಅವ್ರು ಕೇಳಿದ್ರು ಪ್ರಿಡಿಕ್ಟ್ ದ 5th ವೀಕ್ ಸೇಲ್ಸ್. ಸೊ 5 ಅಂತ ತಗೋಬೇಕು, 5th ವೀಕ್ ಇಂದ ಆಗಿರೋದ್ರಿಂದ 5. ಸೊ ಸಿಂಪ್ಲಿಫೈಡ್ ವ್ಯಾಲ್ಯೂ ಏನ್ ಬರುತ್ತೆ, ಕ್ಯಾಲ್ಕುಲೇಟರ್ ಯೂಸ್ ಮಾಡಿ. 2.2 ಇಂಟು 5 ಏನಾಯ್ತು, 11 ಆಯ್ತು. ಸೊ -1.5 ಪ್ಲಸ್ 11 ವ್ಯಾಲ್ಯೂ ವಿಲ್ ಬಿ 9.5. ಸೊ ಇವಾಗ 5th ವೀಕ್ಸ್ ಇಂದು ಸೇಲ್ಸ್ ಎಷ್ಟಿದೆ, 9.5 ಇನ್ ಥೌಸಂಡ್ಸ್. ನೋಡಿ ಇಲ್ಲಿ ಇನ್ ಥೌಸಂಡ್ಸ್ ಅಂತ ಕೊಟ್ಟಿದ್ರಲ್ವಾ, ಸೊ ಅದೇ ರೀತಿ 5th ವೀಕ್ದು 9.5 ಇದೆ, ಸರಿನಾ. ಸೊ ಈ ರೀತಿ ಸ್ಟೆಪ್ ಬೈ ಸ್ಟೆಪ್ ಸಾಲ್ವ್ ಮಾಡಿದ್ರೆ ನಿಮಗೆ ಫುಲ್ ಆನ್ ಫುಲ್ ಮಾರ್ಕ್ಸ್ ಸಿಗ್ತಾ ಹೋಗುತ್ತೆ. ಏನಾದರೂ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ಕ್ಲಾರಿಫೈ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು.